ಸರಿ, ನಾನು ಈ UAE ವಿಸಿಟ್ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಮೆಸೇಜಿಂಗ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಕೇಳಬೇಕು ಸರ್. ಅದಕ್ಕೆ ಮುಂಚೆ ನೀವು ಬಹಳ ವ್ಯಾಲಿಡ್ ಪಾಯಿಂಟ್ ಅನ್ನ ರೇಸ್ ಮಾಡಿದ್ರಿ, ಹಾಗಾಗಿ ಅದೇ ಪ್ರಶ್ನೆಯನ್ನು ಪೂರಕವಾಗಿ ಚಂಬಿ ಪುರಾಣಿಕ್ ಸರ್ಗೂ ಕೇಳ್ತೀನಿ ಸರ್. 30 ಮಿಲಿಯನ್ ಬ್ಯಾರಲ್ ಆಫ್ ಸ್ಟ್ರಾಟಜಿಕ್ ಪೆಟ್ರೋಲ್ ರಿಸರ್ವ್ ಇಸ್ ಅ ಹ್ಯೂಜ್ ಥಿಂಗ್. ಹಂಗಂದ ಮಾತ್ರಕ್ಕೆ ಅಲ್ಲಿಂದ UAE ಇಂದ ಬಂದಿದ್ದು ಅಷ್ಟೂನು ಭಾರತ ಬಳಸ್ಬಿಡುತ್ತಾ, ಇವಾಗಿರೋ ಪೆಟ್ರೋಲ್ ಡೀಸೆಲ್ ಕ್ರೈಸಿಸ್ ಎಲ್ಲವೂ ಸಾಲ್ವ್ ಆಗ್ಬಿಡುತ್ತಾ ಅಂತಂದ್ರೆ ಸ್ವಲ್ಪ ಇಲ್ಲ ಅನ್ನೋ ರೀತಿಯಲ್ಲೇ ಉತ್ತರ ಬರ್ಬೋದು. ಬಟ್ ಸ್ಟಿಲ್ ಈ ಬೆಳವಣಿಗೆಯನ್ನು ನೀವು ಹೇಗೆ ಗಮನಿಸ್ತೀರಿ ಸರ್? ಎಷ್ಟು ಇಂಪಾರ್ಟೆಂಟ್ ಇತ್ತು, ಅದರಲ್ಲೂ ಜಾಗತಿಕ ಯುದ್ಧ, ಸ್ಟ್ರೇಟ್ ಆಫ್ ಹಾರ್ಮೋಸ್, ಭಾರತದಲ್ಲೂ ಕೂಡ ಫ್ಯೂಯಲ್ ಡೆಫಿಸಿಯನ್ಸಿ ಅಥವಾ ಬೆಲೆ ಏರಿಕೆ, ಇಂಥ ಸಂದರ್ಭದಲ್ಲಿ ಈ ಡೀಲ್ ಎಷ್ಟು ಇಂಪಾರ್ಟೆಂಟ್? ಇದೊಂದು ರೀತಿಯಲ್ಲಿ ಬಹಳ ಅನಿವಾರ್ಯ ಅಂತಕ್ಕಂಥದ್ದು ನನ್ನ ದೃಷ್ಟಿ. ಕಾರಣ ಭಾರತ ಸರ್ಕಾರದ ಸಿದ್ಧತೆ ಏನೇ ಇರಲಿ, ಸುಮಾರು 3-4 ತಿಂಗಳಿಂದ ಅವರು ಇದನ್ನ ಬಹುಶಃ ಇನ್ನೂ ಮುಂಚೆನೆ ಮಾಡಬೇಕಾಗಿತ್ತು. ಚುನಾವಣೆಯ ನಂತರ ಮಾಡಿದ್ರೋ ಅಥವಾ ಬೆಲೆ ಏರಿಕೆಯ ಒತ್ತಡದಿಂದಾಗಿ ಜನರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಬಹಳ ಹಾಹಾಕಾರ, ಒಂದು ಪ್ಯಾನಿಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಶಮನ ಮಾಡಲಿಕ್ಕೆ. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷಗಳು ಅವರ ಟೀಕೆಯನ್ನು ಅವ್ರು ಮಾಡ್ತಾ ಇರ್ತಾರೆ, ಆಳುವ ಪಕ್ಷದವರು ಅದನ್ನ ಸಮರ್ಥಿಸ್ತಾರೆ. ಬಟ್ ನನ್ನ ಪ್ರಕಾರ ನಾವು ರಾಜೀವ್ ಅದನ್ನ ಒಪ್ತಾ ನಾನು 3 ರೀತಿಯಲ್ಲಿ ನೋಡ್ತೀನಿ. ಒಂದು, ಎನರ್ಜಿ ಸೆಕ್ಯೂರಿಟಿ ಭಾರತಕ್ಕೆ ಇರಲಿಲ್ಲ. ಅವ್ರು ಹೇಳಿದ್ರಲ್ಲ ಸ್ಟಾಕ್ನಲ್ಲೂ ನಮ್ದೇ ಒಂದು ಕೊರತೆ ಇತ್ತು. ಸೊ ಅದಕ್ಕೆ ನಾನು ಮೊದಲಿಂದನೂ ಸ್ಮಿತಾಗೆ ಗೊತ್ತು, ರಾಜೀವ್ ಅವ್ರಿಗೆ ಗೊತ್ತು, ಈ ಪಾಯಿಂಟ್ ಹೇಳ್ತಾ ಇದ್ದೀನಿ, ಸಿದ್ಧತೆ ಇರಲಿಲ್ಲ ಅಂತ. ದೇರ್ ವಾಸ್ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್. ಆ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್ಗೆ ಈಗ ನಾವು ಬೆಲೆ ತರ್ತಾ ಇದೀವಿ. ಸರ್ಕಾರ ಬೆಲೆ ತರೋದಿರಲಿ, ಸಾಮಾನ್ಯ ಜನರು ಬೆಲೆ ತರುವ ಆಗಬಿಟ್ಟಿದೆ. ಅಂದ್ರೆ ಈ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಎನರ್ಜಿ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ನಿಂದ ಈ ಯುದ್ಧಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಲಾಂಗ್ ರೇಂಜ್ ಪರ್ಸ್ಪೆಕ್ಟಿವ್. ಈಗ ನೋಡಿ, ಅವ್ರು ಹೇಳ್ತಾರೆ 20-30 ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೇವೆ ಅಂತಕ್ಕಂಥದ್ದು ಇರಬಹುದು. UAE ಸ್ವತಂತ್ರವಾದ್ದು ಅವ್ರು ಹೇಳಿದ್ರಲ್ಲ, ಈಗ ಒಪೆಕ್ ಇಂದ ಹೊರ ಬಂದಿರೋದ್ರಿಂದ ಅವರಿಗೆ. ಎರಡನೇ ಪಾಯಿಂಟ್, ಫಾರಿನ್ ಎಕ್ಸ್ಚೇಂಜ್ ಸ್ಟೆಬಿಲಿಟಿ. ಆ ಒತ್ತಡನೂ ನಮ್ಮ ಸರ್ಕಾರದ ಮೇಲೆ, ಅದರ ಪರಿಣಾಮ ನಮ್ಮಗಳ ಮೇಲೆ. ಮತ್ತೆ ಬಂಗಾರ ನಿಲ್ಲಿಸಿ ಅದು ಕೊಂಡ್ಕೋಬೇಡಿ ಅಥವಾ ಬೇರೆ ಬೇರೆ ರೀತಿಯ ಆಮದುಗಳು, ಫಾರಿನ್ ಟೂರ್ ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರಿಂದ ಒಳ್ಳೇದು. ಫಾರಿನ್ ಟೂರ್ ನಾವು ಬ್ಯಾನ್ ಮಾಡಿಲ್ಲ. ಬ್ಯಾನ್ ಮಾಡದೆ ಹೋದ್ರು ಬೆಲೆ ಏರಿಕೆಯ ಒಂದು ಹಿನ್ನೆಲೆಯಲ್ಲಿ ಆ ಒಂದು ರೀತಿಯ ಅವಕಾಶ ಅಂತಕ್ಕಂಥದ್ದು ನಾರ್ಮಲ್ ಆಗಿರತಕ್ಕಂಥದ್ದು ಈಗ ಅದು ಕಷ್ಟಕರವಾಗಿದೆ. ಮೂರನೇದು, ಸ್ಟ್ರಾಟಜಿಕ್ ಡಿಪ್ಲೊಮೆಸಿ. ರಾಜೀವ್ ಹೇಳಿದ ಪಾಯಿಂಟ್ಗೆ ನಾನು ಬರ್ತೀನಿ. ಸ್ಟ್ರಾಟಜಿಕ್ ಡಿಪ್ಲೊಮೆಸಿ ಏನು? UAE ಇಂದ ಭಾರತ ಹೆಚ್ಚಿನ ಅನುಕೂಲವನ್ನು ಪಡೆಯತಕ್ಕಂಥ ಸಾಧ್ಯತೆ ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. UAE ಇಸ್ ನಾಟ್ ಎನಿಮಿ ಆಫ್ ಭಾರತ. ಯಾಕಂದ್ರೆ 4.5 ಮಿಲಿಯನ್ ನಮ್ಮ ಭಾರತ ಸಂಜಾತರು ಅಲ್ಲಿ ಕೆಲಸದಲ್ಲಿದ್ದಾರೆ. ಅವರ ಒಂದು ಏನು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ದೇಶಕ್ಕೆ ಅವರು ಫಾರಿನ್ ಎಕ್ಸ್ಚೇಂಜ್ ಅನ್ನು ಕಳಿಸಬೇಕು, ಮತ್ತೆ ಅವರ ನೌಕರಿಗೆ ಭದ್ರತೆ ಇರಬೇಕು. ಈ 3 ದೃಷ್ಟಿಯಿಂದ ಈ ಒಂದು ಇಂಪೋರ್ಟ್ಸ್ ಅಂತಕ್ಕಂಥ ಹೊರೆ ಇದೆಯಲ್ಲ, ಈ ಹೊರೆಯನ್ನು ತಪ್ಪಿಸ್ಕೊಳ್ಳಕ್ಕೆ ಇನ್ನೂ ನಾವು 15-20 ವರ್ಷ ಬೇಕು. ಯಾಕಂದ್ರೆ ಇವ್ರು ಎಷ್ಟೇ ಹೇಳಿದ್ರು ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ಮಿತಾ. ಘೋಷಣೆಗಳಿಂದ ನಾವು ಈ ಇಂಧನ ಆಗ್ಲಿ ಅಥವಾ ವಿದೇಶಿ ವಿನಿಮಯ ಅದು ಸ್ಟಾಕ್ ಇರಬಹುದು, ಬಟ್ ಅದರ ಒಂದು ಭದ್ರತೆ ಯಾವ ರೀತಿ ನೀವು ಗೋಲ್ಡ್ ವಿಷಯಕ್ಕೆ ಯಾಕೆ ಬಂದ್ರು ಇವರು? ಅಲ್ಲೇ ತೋರಿಸುತ್ತೆ ಇವರ ಅಸಹಾಯಕತೆ. ಆ ದೃಷ್ಟಿಯಿಂದ ಈ ರೈಸ್ ಇನ್ ಕ್ರೂಡ್ ಆಯಿಲ್ ಪ್ರೈಸಸ್, ಗ್ಯಾಸ್ ಇದರಲ್ಲಿ, ಆಮೇಲೆ ಇಂಡಿಯನ್ ರುಪಿಯ ಮೌಲ್ಯ ಕಡಿಮೆ ಆಗ್ತಕ್ಕಂಥದ್ದು, ಅದು ಬಹಳ ದೊಡ್ಡ ಒಂದು ಆತಂಕ ನಮಗೆ. ಯಾಕಂದ್ರೆ 94-95 ರೂಪಾಯಿ ನೀವು ಕೊಟ್ಕೊಂತ ಹೋದ್ರೆ ಬೇರೆ ದೇಶದಲ್ಲಿ, ಪಾಕಿಸ್ತಾನದಲ್ಲಿ 250 ಇರಬಹುದು, ಅದು ಬೇರೆ ಪ್ರಶ್ನೆ ಇಲ್ಲ. ಈ ದೇಶದಲ್ಲಿ ಇದನ್ನು ನಿಯಂತ್ರಿಸತಕ್ಕಂಥ ಒಂದು ಆಡಳಿತ ಸಾಮರ್ಥ್ಯ ಮತ್ತು ವಿದೇಶಾಂಗ ನೀತಿಯ ತಂತ್ರಗಾರಿಕೆ, ಏನ್ ಸ್ಟ್ರಾಟಜಿ ಅಂತ ಹೇಳ್ತಾರಲ್ಲ, ಅದನ್ನ ನೆಗೋಷಿಯೇಷನ್ಸ್ ಅನ್ನ ಲೇಟ್ ಮಾಡಿದೆ. ದೇವ್ರವಾಯ್ತು ದುರುಸ್ತ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಕಾರಣ ಸ್ಮಿತಾ ಹೇಳಿದಾಗ ಇದು ಯಾವ ರೀತಿಯಲ್ಲಿ ಹಣ ಟ್ರಾನ್ಸ್ಫರ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು. ಇನ್ನೊಂದು, ಈ ಒಂದು ಹೈಯರ್ ಇಂಪೋರ್ಟ್ ಬಿಲ್ ಇದೆಯಲ್ಲ, ಆಯಿಲ್ ಬಿಲ್, ಅದನ್ನ ನೀವು ತಗ್ಗಿಸಲಿಕ್ಕೆ ಏನಾದ್ರು ನೆಗೋಷಿಯೇಟ್ ಮಾಡಿದೀರಾ? ಅವ್ರು ಹೇಳಿದ್ರು ಇನ್ಶೂರೆನ್ಸ್ ಅಥವಾ ರೆಂಟ್ ಕೊಡೋದು, ಕೆಲವು ಮೈನರ್ ಅಡ್ಜಸ್ಟ್ಮೆಂಟ್ಸ್, ಪ್ಯಾಚ್ ವರ್ಕ್, ಬಟ್ ಒಂದು ನಿರ್ದಿಷ್ಟವಾದ ಕ್ಲಾರಿಟಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ನಂದ. ಆಮೇಲೆ ನಮ್ಮ ಭಾರತದ ಎಕನಾಮಿಕ್ ಸ್ಲೋ ಡೌನ್ ಇದೆಯಲ್ಲ, ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿದ್ದಾರೆ? ಇಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ. ವಿದೇಶಾಂಗ ಮಂತ್ರಿಗಳಲ್ಲಿ ಅವರು ಬರೀ ಇದು ಹೇಳಿಕೆ ಮೂಲಕ ಇದು ಮಾಡ್ತಾ ಇದ್ದಾರೆ. ವಾಸ್ತವ ಸ್ಥಿತಿಯನ್ನ ಜನರ ಮುಂದೆ ಇಡಬೇಕು. ನಾವು ತಜ್ಞರು ನಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿಯನ್ನು, ಅಂದ್ರೆ ಸಾಮಾನ್ಯ ಜನರಿಗೆ ಎಲ್ಲ ಅರ್ಥ ಆಗಬೇಕು ಅಂತ ಅಲ್ಲ, ಆದ್ರೆ ಭಾರತದ ಹಿತದೃಷ್ಟಿಯಿಂದ ಮತ್ತೆ ಇಂಥ ಆತಂಕಗಳು ಇದು ಕೋವಿಡ್ ನಲ್ಲಿ ನಾವು ಈಗಾಗಲೇ ಅನುಭವಿಸಿದ್ದೀವಿ. ಕೋವಿಡ್ ನಲ್ಲಿ ನಾವು ಬುದ್ಧಿ ಕಲಿದೆ ಇರ್ತಕ್ಕಂಥವ್ರು ಈ ಒಂದು ವಿಷಮ ಪರಿಸ್ಥಿತಿ, ಅದರಲ್ಲೂ ಗಲ್ಫ್ ಅಲ್ಲಿ ಈ ರೀತಿಯ ಸನ್ನಿವೇಶ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಇಂಟೆಲಿಜೆನ್ಸ್ ಇವರು 3 ದಿವಸ ಮುಂಚೆ ಇಸ್ರೇಲ್ ನಲ್ಲಿದ್ರು, ಬಂದ ತಕ್ಷಣ ವಾರ ಆಯ್ತು. ಇದೇನು ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಲ್ಲ, ಆದ್ರೆ ನಮ್ಮಲ್ಲಿ ಆ ಒಂದು ಸಮಗ್ರವಾದ
ಮತ್ತೆ ಒಂದು ಶಿಸ್ತುಬದ್ಧವಾದ ಅಥವಾ ಒಂದು ಸ್ಟ್ರಾಟಜಿಕ್ ಆಗಿ ಮುಂದೆ ಏನಾಗ ಸ್ಟ್ರಾಟಜಿ ಅಂತೀವಿ, ಸ್ಟ್ರಾಟಜಿಕ್ ಅಟಾನಮಿ ಅಂತೀವಿ. ನಾವು ಹೇಳಿಕೊಳ್ಳಲಿಕ್ಕೆ ಬಹಳ ರೋಮಾಂಚಕಾರಿ. ಬಟ್ ಇದು ಸ್ವಲ್ಪ ಉತ್ಪ್ರೇಕ್ಷೆ ನಿರೀಕ್ಷೆ ಆಗ್ಬಿಡಲ್ವಾ ಸರ್? ಅಂದ್ರೆ ಈ 5 ದೇಶಗಳ ಭೇಟಿಯಿಂದಾಗಿಯೇ ಈ ಎಲ್ಲಾ ಲೂಪ್ ಹೋಲ್ಸ್ ಗಳೇನು ಅಥವಾ ಭಾರತ ಎಲ್ಲಿ ಹಿಂದೆ ಹೆಜ್ಜೆ ಇಟ್ಟಿತ್ತು ಅದೆಲ್ಲದಕ್ಕೂ ಈ 5 ದೇಶಗಳ ಪ್ರವಾಸವೇ ಉತ್ತರ ಆಗ್ಬಿಡ್ಬೇಕು, ಇದು ಉತ್ಪ್ರೇಕ್ಷೆ ನಿರೀಕ್ಷೆ. ಇದೊಂದು ರೀತಿಯಲ್ಲಿ ಒಂದು ಕಾನ್ಸೋಲೇಷನ್ ಇದ್ದಂಗೆ ನಮ್ಮ ಜನರಿಗೆ ಒಂದು ಆಶ್ವಾಸನೆ. ಏನು ಇಲ್ಲಿ ಟೀಕೆ ಆಗ್ತಾ ಇದೆ, ಬೆಲೆ ಏರಿಕೆ ಇದೆ, ಜನರ ಒಂದು ಭಾವನೆ ಜಾಸ್ತಿ ಆಗ್ತಾ ಇದೆ, ಜನರಿಗೆ ಸಂಶಯ ಬರ್ತಾ ಇದೆ. ನಾವು ಗೋಲ್ಡ್ ಕೊಂಡ್ಕೋಬೇಡ ಅಂತ ಅಂದ್ರೆ ಅವ್ರೇನು ಎಲ್ಲ ಟೆನ್ ಗಟ್ಲೆ ಕೊಂಡ್ಕೊಳ್ಳಲ್ಲ, ಚಿಕ್ಕದಾಗಿ ಕೊಂಡ್ಕೊಳ್ತಾರೆ. ಅಂದ್ರೆ ಏನಾಯ್ತು, ಎಲ್ಲಿಯೋ ಒಂದ್ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತಪ್ಪಿದ್ದಾರೆ ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ ನಾವು. ಇದನ್ನ ಅವರು ಎಕ್ಸ್ಪ್ಲನೇಷನ್ ಇನ್ನೂ ಸಾಲದು, ಬರೀ ಸುಮ್ಮನೆ ಹೇಳಿಕೆಗಳು ಕೊಡ್ತಾರೆ. ಬಿಜೆಪಿ ಹೋಗ್ತಾರೆ, ಏನ್ ಹೇಳ್ತಾರೆ ಕೇಳೋಣ. ಆದ್ರೆ ನನ್ನ ಪ್ರಕಾರ ಇದು ಈ 5 ದೇಶಗಳ ಹೋದ ತಕ್ಷಣ ಶಬರ ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಿದ್ಧತೆಯ ಕೊರತೆ ಇದೆ. ದೇರ್ ಇಸ್ ಎ ಡೆಫಿಸಿಟ್ ಆಫ್ ಪ್ರಿಪರೇಷನ್, ನಾಟ್ ಓನ್ಲಿ ಪ್ರಿಪರೇಷನ್, ಅವರ್ ಪ್ರಿಪೇರ್ಡ್ನೆಸ್ ಜೊತೆಗೆ ಟ್ರಸ್ಟ್. ಸರಿ, ನಾನು ಈ UAE ವಿಸಿಟ್ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಮೆಸೇಜಿಂಗ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಕೇಳಬೇಕು ಸರ್. ಅದಕ್ಕೆ ಮುಂಚೆ ನೀವು ಬಹಳ ವ್ಯಾಲಿಡ್ ಪಾಯಿಂಟ್ ಅನ್ನ ರೇಸ್ ಮಾಡಿದ್ರಿ, ಹಾಗಾಗಿ ಅದೇ ಪ್ರಶ್ನೆಯನ್ನು ಪೂರಕವಾಗಿ ಚಂಬಿ ಪುರಾಣಿಕ್ ಸರ್ಗೂ ಕೇಳ್ತೀನಿ ಸರ್. 30 ಮಿಲಿಯನ್ ಬ್ಯಾರಲ್ ಆಫ್ ಸ್ಟ್ರಾಟಜಿಕ್ ಪೆಟ್ರೋಲ್ ರಿಸರ್ವ್ ಇಸ್ ಅ ಹ್ಯೂಜ್ ಥಿಂಗ್. ಹಾಗಂದ ಮಾತ್ರಕ್ಕೆ ಅಲ್ಲಿಂದ UAE ಇಂದ ಬಂದಿದ್ದು ಅಷ್ಟೂನು ಭಾರತ ಬಳಸ್ಬಿಡುತ್ತಾ, ಇವಾಗಿರೋ ಪೆಟ್ರೋಲ್ ಡೀಸೆಲ್ ಕ್ರೈಸಿಸ್ ಎಲ್ಲವೂ ಸಾಲ್ವ್ ಆಗ್ಬಿಡುತ್ತಾ ಅಂತಂದ್ರೆ ಸ್ವಲ್ಪ ಇಲ್ಲ ಅನ್ನೋ ರೀತಿಯಲ್ಲೇ ಉತ್ತರ ಬರ್ಬೋದು. ಬಟ್ ಸ್ಟಿಲ್ ಈ ಬೆಳವಣಿಗೆಯನ್ನ ನೀವು ಹೇಗೆ ಗಮನಿಸ್ತೀರಿ ಸರ್? ಎಷ್ಟು ಇಂಪಾರ್ಟೆಂಟ್ ಇತ್ತು, ಅದರಲ್ಲೂ ಜಾಗತಿಕ ಯುದ್ಧ, ಸ್ಟ್ರೇಟ್ ಆಫ್ ಹಾರ್ಮೋಸ್, ಭಾರತದಲ್ಲೂ ಕೂಡ ಫ್ಯೂಯಲ್ ಡೆಫಿಸಿಯನ್ಸಿ ಅಥವಾ ಬೆಲೆ ಏರಿಕೆ, ಇಂತಹ ಸಂದರ್ಭದಲ್ಲಿ ಈ ಡೀಲ್ ಎಷ್ಟು ಇಂಪಾರ್ಟೆಂಟ್? ಇದೊಂದು ರೀತಿಯಲ್ಲಿ ಬಹಳ ಅನಿವಾರ್ಯ ಅಂತಕ್ಕಂಥದ್ದು ನನ್ನ ದೃಷ್ಟಿ. ಕಾರಣ ಭಾರತ ಸರ್ಕಾರದ ಸಿದ್ಧತೆ ಏನೇ ಇರಲಿ, ಸುಮಾರು 3-4 ತಿಂಗಳಿಂದ ಅವರು ಇದನ್ನ ಬಹುಶಃ ಇನ್ನೂ ಮುಂಚೆನೆ ಮಾಡಬೇಕಾಗಿತ್ತು. ಅದು ಚುನಾವಣೆಯ ನಂತರ ಮಾಡಿದ್ರೋ ಅಥವಾ ಬೆಲೆ ಏರಿಕೆಯ ಒತ್ತಡದಿಂದಾಗಿ ಜನರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಬಹಳ ಹಾಹಾಕಾರ, ಒಂದು ಪ್ಯಾನಿಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಶಮನ ಮಾಡಲಿಕ್ಕೆ. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷಗಳು ಅವರ ಟೀಕೆಯನ್ನು ಅವ್ರು ಮಾಡ್ತಾ ಇರ್ತಾರೆ, ಆಳುವ ಪಕ್ಷದವರು ಅದನ್ನ ಸಮರ್ಥಿಸ್ತಾರೆ. ಬಟ್ ನನ್ನ ಪ್ರಕಾರ ನಾವು ರಾಜೀವ್ ಹೇಳಿರ್ತಕ್ಕಂಥದ್ದನ್ನ ಅದನ್ನ ಒಪ್ತಾ ನಾನು 3 ರೀತಿಯಲ್ಲಿ ನೋಡ್ತೀನಿ. ಒಂದು, ಎನರ್ಜಿ ಸೆಕ್ಯೂರಿಟಿ ಭಾರತಕ್ಕೆ ಇರಲಿಲ್ಲ. ಅವ್ರು ಹೇಳಿದ್ರಲ್ಲ ಸ್ಟಾಕ್ನಲ್ಲೂ ನಮ್ದೇ ಒಂದು ಕೊರತೆ ಇತ್ತು. ಸೊ ಅದಕ್ಕೆ ನಾನು ಮೊದಲಿಂದ ಸ್ಮಿತಾಗ್ ಗೊತ್ತು, ರಾಜೀವ್ ಅವ್ರಿಗೆ ಗೊತ್ತು, ಈ ಪಾಯಿಂಟ್ ಹೇಳ್ತಾ ಇದ್ದೀನಿ, ಸಿದ್ಧತೆ ಇರಲಿಲ್ಲ ಅಂತ. ದೇರ್ ವಾಸ್ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್. ಆ ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್ಗೆ ಈಗ ನಾವು ಬೆಲೆ ತರ್ತಾ ಇದೀವಿ. ಸರ್ಕಾರ ಬೆಲೆ ತರೋದಿರಲಿ, ಸಾಮಾನ್ಯ ಜನರು ಬೆಲೆ ತರುವಾಗಬಿಟ್ಟಿದೆ. ಅಂದ್ರೆ ಈ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಎನರ್ಜಿ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ನಿಂದ ಈ ಯುದ್ಧಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇದು ಲಾಂಗ್ ರೇಂಜ್ ಪರ್ಸ್ಪೆಕ್ಟಿವ್. ಈಗ ನೋಡಿ, ಅವ್ರು ಹೇಳ್ತಾರೆ 20 ರಿಂದ 30 ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೇವೆ ಅಂತಕ್ಕಂಥದ್ದು ಇರಬಹುದು. UAE ಸ್ವತಂತ್ರವಾದ್ದು ಅವ್ರು ಹೇಳಿದ್ರಲ್ಲ, ಈಗ ಒಪೆಕ್ ಇಂದ ಹೊರ ಬಂದಿರೋದ್ರಿಂದ ಅವರಿಗೆ. ಎರಡನೇ ಪಾಯಿಂಟ್, ಫಾರಿನ್ ಎಕ್ಸ್ಚೇಂಜ್ ಸ್ಟೆಬಿಲಿಟಿ. ಆ ಒತ್ತಡನು ನಮ್ಮ ಸರ್ಕಾರದ ಮೇಲೆ, ಅದರ ಪರಿಣಾಮ ನಮ್ಮಗಳ ಮೇಲೆ. ಮತ್ತೆ ಬಂಗಾರ ನಿಲ್ಲಿಸಿ ಅದು ಕೊಂಡ್ಕೋಬೇಡಿ ಅಥವಾ ಬೇರೆ ಬೇರೆ ರೀತಿಯ ಅಮರುಗಳು, ಫಾರಿನ್ ಟೂರ್ ಈಗ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರಿಂದ ಒಳ್ಳೇದು. ಫಾರಿನ್ ಟೂರ್ ನಾವು ಬ್ಯಾನ್ ಮಾಡಿಲ್ಲ. ಬ್ಯಾನ್ ಮಾಡದೆ ಹೋದ್ರು ಬೆಲೆ ಏರಿಕೆಯ ಒಂದು ಹಿನ್ನೆಲೆಯಲ್ಲಿ ಆ ಒಂದು ರೀತಿಯ ಅವಕಾಶ ಅಂತಕ್ಕಂಥದ್ದು ನಾರ್ಮಲ್ ಆಗಿರತಕ್ಕಂಥದ್ದು ಈಗ ಅದು ಕಷ್ಟಕರವಾಗಿದೆ. 3ನೇದು, ಸ್ಟ್ರಾಟಜಿಕ್ ಡಿಪ್ಲೊಮೆಸಿ. ರಾಜೀವ್ ಹೇಳಿದ ಪಾಯಿಂಟ್ಗೆ ನಾನು ಬರ್ತೀನಿ. ಸ್ಟ್ರಾಟಜಿಕ್ ಡಿಪ್ಲೊಮೆಸಿ ಏನು, UAE ಇಂದ ಭಾರತ ಹೆಚ್ಚಿನ ಅನುಕೂಲವನ್ನು ಪಡೀತಕ್ಕಂಥ ಸಾಧ್ಯತೆ ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. UAE ಇಸ್ ನಾಟ್ ಎನಿಮಿ ಆಫ್ ಭಾರತ. ಯಾಕಂದ್ರೆ 4.5 ಮಿಲಿಯನ್ ನಮ್ಮ ಭಾರತ ಸಂಜಾತರು ಅಲ್ಲಿ ಕೆಲಸದಲ್ಲಿದ್ದಾರೆ. ಅವರ ಒಂದು ಏನು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ದೇಶಕ್ಕೆ ಅವರು ಫಾರಿನ್ ಎಕ್ಸ್ಚೇಂಜ್ ಅನ್ನು ಕಳಿಸಬೇಕು, ಮತ್ತೆ ಅವರ ನೌಕರಿಗೆ ಭದ್ರತೆ ಇರಬೇಕು. ಈ 3 ದೃಷ್ಟಿಯಿಂದ ಈ ಒಂದು ಇಂಪೋರ್ಟ್ಸ್ ಅಂತಕ್ಕಂಥ ಹೊರೆ ಇದೆಯಲ್ಲ, ಈ ಹೊರೆಯನ್ನ ತಪ್ಪಿಸ್ಕೊಳ್ಳಕ್ಕೆ ಇನ್ನೂ ನಾವು 15-20 ವರ್ಷ ಬೇಕು. ಯಾಕಂದ್ರೆ ಇವ್ರು ಎಷ್ಟೇ ಹೇಳಿದ್ರು ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ಮಿತಾ. ಘೋಷಣೆಗಳಿಂದ ನಾವು ಈ ಇಂಧನ ಆಗ್ಲಿ ಅಥವಾ ವಿದೇಶಿ ವಿನಿಮಯ ಅದೊಂದು ಸ್ಟಾಕ್ ಇರಬಹುದು, ಬಟ್ ಅದರ ಒಂದು ಭದ್ರತೆ ಯಾವ ರೀತಿ ನೋಡಿ. ನೀವು ಗೋಲ್ಡ್ ವಿಷಯಕ್ಕೆ ಯಾಕೆ ಬಂದ್ರು ಇವರು, ಅಲ್ಲೇ ತೋರಿಸುತ್ತೆ ಇವರ ಅಸಹಾಯಕತೆ. ಆ ದೃಷ್ಟಿಯಿಂದ ಈ ರೈಸ್ ಇನ್ ಕ್ರೂಡ್ ಆಯಿಲ್ ಪ್ರೈಸಸ್, ಗ್ಯಾಸ್ ಇದರಲ್ಲಿ, ಆಮೇಲೆ ಇಂಡಿಯನ್ ರುಪಿಯ ಮೌಲ್ಯ ಕಡಿಮೆ ಆಗ್ತಕ್ಕಂಥದ್ದು, ಅದು ಬಹಳ ದೊಡ್ಡ ಒಂದು ಆತಂಕ ನಮಗೆ. ಯಾಕಂದ್ರೆ 94-95 ರೂಪಾಯಿ ನೀವು ಕುಟ್ಕೊಂತ ಹೋದ್ರೆ ಬೇರೆ ದೇಶದಲ್ಲಿ, ಪಾಕಿಸ್ತಾನದಲ್ಲಿ 250 ಇರಬಹುದು, ಅದು ಬೇರೆ ಪ್ರಶ್ನೆ ಇಲ್ಲ. ಈ ದೇಶದಲ್ಲಿ ಇದನ್ನು ನಿಯಂತ್ರಿಸತಕ್ಕಂಥ ಒಂದು ಆಡಳಿತ ಸಾಮರ್ಥ್ಯ ಮತ್ತು ವಿದೇಶಾಂಗ ನೀತಿಯ ತಂತ್ರಗಾರಿಕೆ, ಏನ್ ಸ್ಟ್ರಾಟಜಿ ಅಂತ ಹೇಳ್ತಾರಲ್ಲ, ಅದನ್ನ ನೆಗೋಷಿಯೇಷನ್ಸ್ ಅನ್ನ ಲೇಟ್ ಮಾಡಿದೆ. ದೇರ್ವಾಯ್ತು ದುರುಸ್ತ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಕಾರಣ ಸ್ಮಿತಾ ಹೇಳಿದಾಗ ಇದು ಯಾವ ರೀತಿಯಲ್ಲಿ ಹಣ ಟ್ರಾನ್ಸ್ಫರ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು. ಇನ್ನೊಂದು, ಈ ಒಂದು ಹೈಯರ್ ಇಂಪೋರ್ಟ್ ಬಿಲ್ ಇದೆಯಲ್ಲ, ಆಯಿಲ್ ಬಿಲ್, ಅದನ್ನ ನೀವು ತಗ್ಗಿಸಲಿಕ್ಕೆ ಏನಾದ್ರು ನೆಗೋಷಿಯೇಟ್ ಮಾಡಿದೀರಾ? ಅವ್ರು ಹೇಳಿದ್ರು
ಇನ್ಶೂರೆನ್ಸ್ ಅಥವಾ ರೆಂಟ್ ಕೊಡೋದು, ಕೆಲವು ಮೈನರ್ ಅಡ್ಜಸ್ಟ್ಮೆಂಟ್ಸ್, ಪ್ಯಾಚ್ ವರ್ಕ್, ಬಟ್ ಒಂದು ನಿರ್ದಿಷ್ಟವಾದ ಕ್ಲಾರಿಟಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ನಂದು. ಆಮೇಲೆ ನಮ್ಮ ಭಾರತದ ಎಕನಾಮಿಕ್ ಸ್ಲೋ ಡೌನ್ ಇದೆಯಲ್ಲ, ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿದ್ದಾರೆ, ಇಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ. ವಿದೇಶಾಂಗ ಮಂತ್ರಿಗಳಲ್ಲಿ ಅವರು ಬರೀ ಇದು ಹೇಳಿಕೆ ಮೂಲಕ ಇದನ್ನು ಮಾಡ್ತಾ ಇದ್ದಾರೆ. ವಾಸ್ತವ ಸ್ಥಿತಿಯನ್ನ ಜನರ ಮುಂದೆ ಇಡಬೇಕು. ನಾವು ತಜ್ಞರು ನಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಗತಿಯನ್ನು, ಅಂದ್ರೆ ಸಾಮಾನ್ಯ ಜನರಿಗೆ ಎಲ್ಲ ಅರ್ಥ ಆಗಬೇಕು ಅಂತ ಅಲ್ಲ, ಆದ್ರೆ ಭಾರತದ ಹಿತದೃಷ್ಟಿಯಿಂದ ಮತ್ತು ಇಂತಹ ಆತಂಕಗಳು ಇದು ಕೋವಿಡ್ ನಲ್ಲಿ ನಾವು ಈಗಾಗಲೇ ಅನುಭವಿಸಿದ್ದೀವಿ. ಕೋವಿಡ್ ನಲ್ಲಿ ನಾವು ಬುದ್ಧಿ ಕಲಿದೆ ಅಂತಕ್ಕಂಥವ್ರು ಈ ಒಂದು ವಿಷಮ ಪರಿಸ್ಥಿತಿ, ಅದರಲ್ಲೂ ಗಲ್ಫ್ ಅಲ್ಲಿ ಈ ರೀತಿಯ ಸನ್ನಿವೇಶ ಉಂಟಾಗುತ್ತೆ ಅಂತಕ್ಕಂಥದ್ದನ್ನ ಇಂಟೆಲಿಜೆನ್ಸ್ ಇವರು 3 ದಿವಸ ಮುಂಚೆ ಇಸ್ರೇಲ್ ನಲ್ಲಿ ಇದ್ರು, ಬಂದ ತಕ್ಷಣ ವಾರ ಆಯ್ತು. ಇದೇನು ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಲ್ಲ, ಆದ್ರೆ ನಮ್ಮಲ್ಲಿ ಆ ಒಂದು ಸಮಗ್ರವಾದ ಮತ್ತೆ ಒಂದು ಶಿಸ್ತುಬದ್ಧವಾದ ಅಥವಾ ಒಂದು ಸ್ಟ್ರಾಟಜಿಕ್ ಆಗಿ ಮುಂದೆ ಏನಾಗ ಸ್ಟ್ರಾಟಜಿ ಅಂತೀವಿ, ಸ್ಟ್ರಾಟಜಿಕ್ ಅಟಾನಮಿ ಅಂತೀವಿ, ನಾವು ಹೇಳಿಕೊಳ್ಳಲಿಕ್ಕೆ ಬಹಳ ರೋಮಾಂಚಕಾರಿ. ಬಟ್ ಇದು ಸ್ವಲ್ಪ ಉತ್ಪ್ರೇಕ್ಷೆ ನಿರೀಕ್ಷೆ ಆಗ್ಬಿಡಲ್ವಾ ಸರ್? ಅಂದ್ರೆ ಈ 5 ದೇಶಗಳ ಭೇಟಿಯಿಂದಾಗಿಯೇ ಈ ಎಲ್ಲಾ ಲೂಪ್ ಹೋಲ್ಸ್ ಗಳೇನು ಅಥವಾ ಭಾರತ ಎಲ್ಲಿ ಹಿಂದೆ ಹೆಜ್ಜೆ ಇಟ್ಟಿತ್ತು ಅದೆಲ್ಲದಕ್ಕೂ ಈ 5 ದೇಶಗಳ ಪ್ರವಾಸವೇ ಉತ್ತರ ಆಗ್ಬಿಡ್ಬೇಕು, ಇದು ಉತ್ಪ್ರೇಕ್ಷೆ ನಿರೀಕ್ಷೆ. ಇದೊಂದು ರೀತಿಯಲ್ಲಿ ಒಂದು ಕಾನ್ಸೋಲೇಷನ್ ಇದ್ದಂಗೆ ನಮ್ಮ ಜನರಿಗೆ ಒಂದು ಆಶ್ವಾಸನೆ. ಏನು ಇಲ್ಲಿ ಟೀಕೆ ಆಗ್ತಾ ಇದೆ, ಬೆಲೆ ಏರಿಕೆ ಇದೆ, ಜನರ ಒಂದು ಭಾವನೆ ಜಾಸ್ತಿ ಆಗ್ತಾ ಇದೆ, ಜನರಿಗೆ ಸಂಶಯ ಬರ್ತಾ ಇದೆ. ನಾವು ಗೋಲ್ಡ್ ಕೊಂಡ್ಕೋಬೇಡ ಅಂತ ಅಂದ್ರೆ ಅವ್ರೇನು ಎಲ್ಲ ಟೆನ್ ಗಟ್ಲೆ ಕೊಂಡ್ಕೊಳ್ಳಲ್ಲ, ಚಿಕ್ಕದಾಗಿ ಕೊಂಡ್ಕೊಳ್ತಾರೆ. ಅಂದ್ರೆ ಏನಾಯ್ತು, ಎಲ್ಲಿಯೋ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ತಪ್ಪಿದ್ದಾರೆ ಅಂತಕ್ಕಂಥದ್ದನ್ನ ಕಾಣ್ತಾ ಇದೀವಿ ನಾವು. ಇದನ್ನ ಅವರು ಎಕ್ಸ್ಪ್ಲನೇಷನ್ ಇನ್ನೂ ಸಾಲದು, ಬರೀ ಸುಮ್ಮನೆ ಹೇಳಿಕೆಗಳು ಕೊಡ್ತಾರೆ, ಬಿಜೆಪಿ ಹೋಗ್ತಾರೆ, ಏನ್ ಹೇಳ್ತಾರೆ ಕೇಳೋಣ. ಆದ್ರೆ ನನ್ನ ಪ್ರಕಾರ ಇದು ಈ 5 ದೇಶಗಳು ಹೋದ ತಕ್ಷಣ ಶಬರ ಆಗುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಿದ್ಧತೆಯ ಕೊರತೆ ಇದೆ. ದೇರ್ ಇಸ್ ಎ ಡೆಫಿಸಿಟ್ ಆಫ್ ಪ್ರಿಪರೇಷನ್, ನಾಟ್ ಓನ್ಲಿ ಪ್ರಿಪರೇಷನ್